ಈ ಥರ ಸಿಂಗಲ್ ಕಲರ್ ಆದರೂ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಈ ಥರ ನೋಡಿ, ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಜಾಯಿನ್ ಮಾಡಿಕೊಂಡು ಸೇಮ್ ಅದೇ ಥರನೇ ಜಾಯಿನ್ ಮಾಡ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾನು 3 ಕಲರ್ಸ್ ಹಾಕ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಫಸ್ಟು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ನೋಡಿ, ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿ ಕಟ್ ಮಾಡೋದಕ್ಕೆ ಅಷ್ಟೇ. ಇದನ್ನು ಸೇಮ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 3 ಕಲರ್ಸ್ನ ಜಾಯಿನ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿದೆ. ಇದನ್ನು ನಾವು ಒಂದು ಕಡ್ಡಿ ತಗೊಂಡೋದಕ್ಕೆ ಸುತ್ತಾ ಹೋಗಬೇಕು. ಅವಾಗ ನೀಟಾಗಿ ಬರುತ್ತೆ. ಇದು ಸಿಂಗಲ್ ಕಲರ್ ಆಯಿತು. ಈಗ ನಾನು ಡಬಲ್ ಕಲರ್ ಮಾಡ್ತಾಯಿದ್ದೀನಿ. ಕಡ್ಡಿ ತೊಗೊಂಡಿದ್ದೀನಿ ಒಂದು. ಇದಕ್ಕೆ ನೋಡಿ, ಒಂದು ಕಡ್ಡಿ ತಗೊಂಡು ಇದಕ್ಕೆ ಸ್ವಲ್ಪ ಗಮ್ ಹಾಕೋತಾ ಇದ್ದೀನಿ. ಈ ಥರ ಗಮ್ ಹಾಕ್ಬಿಟ್ಟು ಈ ಕಡ್ಡಿಯಿಂದ ಇದಕ್ಕೆ ಈ ಥರ ಸುತ್ತಕೊಳ್ಳಿ. ಇದನ್ನು ಸುತ್ತಾ ಹೋಗ್ಬೇಕು. ಇದನ್ನು ಈ ಥರ ರೌಂಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹೊಂದ್ಕೊಂಡು ನೋಡ್ತಾ ಹೋಗಿ. ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಿದ್ರೂ ಮಾಡ್ಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರು ಬೇಕಿದ್ರೂ ಮಾಡ್ಬೋದು. ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳಿದರೆ ಜಾಯಿನ್ ಮಾಡ್ಕೊಂಡು ಹೋಗಬೇಕು. 3 ಕಲರ್ಸ್ ಆಮೇಲೆ ಲಾಸ್ಟಲ್ಲಿ ಎಡ್ರಿಗೆ ಇಲ್ಲಿದೆಯಲ್ವಾ, ಇಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಹಿಂಗೆ ಎಂಡ್ ಮಾಡಿ. ಎಂಡಿಂಗ್ ಮಾಡುವಾಗ ನೋಡಿ ಯಾವ ಥರ ಬರುತ್ತೆ. 3 ಕಲರ್ಸು, ಇದು ಸಿಂಗಲ್ ಕಲರ್ಸ್. ಯಾವ್ದು ಇಷ್ಟ ಆಗುತ್ತೆ ಅದು ನೀವು ಟ್ರೈ ಮಾಡಿ. ನೋಡಿ, ಇಷ್ಟು ತಗೊಂಡು ಇಷ್ಟು ಕಲರ್ಸ್ ಆಯಿತು. ಇಷ್ಟು ಕಲರ್ 3 ಕಲರ್ಸ್ ಜಾಯಿನ್ ಆಗಿದೆ. ಇದು ಸಿಂಗಲ್ ಕಲರ್ಸ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಥರ ಮಾಡ್ಕೊಳ್ಳಿ. ಇದನ್ನು ನಾವು ಒಂದು ವಾಜಿಗೆ ಏನಾದ್ರು ಹಾಕಿಟ್ಬಿಟ್ರೆ ಎಷ್ಟು ನೀಟಾಗಿ ಬರುತ್ತೆ.